ಕ್ರಿಕೆಟಲ್ಲಿ ಮಾತ್ರ ಅಲ್ಲ, ಸಿನಿಮಾದಲ್ಲೂ ಆಲ್ರೌಂಡರ್ ಇರ್ತಾರೆ. ಇವತ್ತು ಅದೇ ಸಿನಿಮಾ ಪರಾಕ್ರಮಂ ರಿವ್ಯೂ ಮಾಡೋಣ. ಸಿನಿಮಾ ನೋಡೋದಕ್ಕೆ ಒನ್ ವೇ ಎಕ್ಸ್ಪ್ರೆಸ್ ತರ ಇದೆ. ಪ್ಲಾಟ್ ಪಾಯಿಂಟ್: ಲೋವರಾಜ್ ಅವರ ತಂದೆ ನಾಟಕಗಳು ಮಾಡ್ತಾ ಇರ್ತಾರೆ. ಅವ್ರ ಅಪ್ಪನ್ಗೆ ರಾವಣ ಪಾತ್ರ ಮಾಡೋದು ತುಂಬಾ ಇಷ್ಟ ಇರುತ್ತೆ. ರಾವಣ ಪಾತ್ರದ ನಾಟಕ ಮಾಡಿದಾಗ ಫಸ್ಟ್ ಟೈಮ್ ಒಂದ್ ಹುಡುಗಿ ಚಪ್ಪಾಳೆ ಹೊಡಿತಾಳೆ. ಆ ಚಿಕ್ಕ ಮಗು ಜೊತೆ ಸ್ನೇಹ ಬೆಳೆಸ್ಕೊಂತಾನೆ. ಇನ್ನೊಂದ್ ಕಡೆ ಆ ಊರಲ್ಲಿರೋ ದೊಡ್ಡ ಮನುಷ್ಯ ಅವ್ರ ಮಗಳು ಸರಿಯಾಗ್ಬೇಕು ಅಂತ ಅವ್ರ ಮನೇಲಿ ಕೆಲಸ ಮಾಡೋ ಕೆಲಸದವಳ ಮಗಳನ್ನ ಬಲಿ ಕೊಡ್ತಾನೆ. ಅದನ್ನ ನೋಡ್ದ ಲೋವರಾಜ್ ಅವರ ತಂದೆ ಏನ್ ಮಾಡಕ್ ಆಗದೆ ದೂರದಿಂದ ಜೋರಾಗಿ ಒಂದು ಡೈಲಾಗ್ ಹೇಳಿ, నువ్వు చేసిన పాపాలకి శిక్ష తప్పదు, వస్తున్నా, నేను శిక్షించడానికి వస్తున్నా. ಅಲ್ಲಿಂದ ಓಡಿ ಹೋಗ್ತಾನೆ. ಅಲ್ಲಿ ನಡೆದಿರೋ ಎಲ್ಲ ಬರೆದು ನಾಟಕ ಮಾಡಿ ಎಲ್ಲರಿಗೂ ಗೊತ್ತಾಗೋ ತರ ಮಾಡಬೇಕು ಅನ್ಕೊಂತಾನೆ. ಬಟ್ ಭಯ ಕಾಡ್ತಾ ಇರುತ್ತೆ. ಅವ್ರ ಮಗ ಲೋವರಾಜು ನಾಟಕ ಮಾಡೋದು, ಯಾರಿಗೂ ಭಯ ಪಡದೆ ಎದುರು ನಿಲ್ಲೋದು ನೋಡ್ತಾನೆ. ದೊಡ್ಡವನಾದ್ಮೇಲೆ ಈ ನಾಟಕ ನೀನೇ ಮಾಡಬೇಕು ಅಂತ ಹೇಳಿ ಸತ್ತೋಗ್ತಾನೆ. ಇದು ಇದರ ಪ್ಲಾಟ್ ಪಾಯಿಂಟ್. ಕ್ಯಾರೆಕ್ಟರ್ಸ್: ಲೋವರಾಜ್ ಆಕ್ಟಿಂಗ್ ಅಂಡ್ ಹೀರೋಯಿಸಮ್ ಅಂತೂ ಸಖತ್ತಾಗಿತ್ತು. ಇನ್ನು ಆ ಕ್ಯಾರೆಕ್ಟರ್ ಆರ್ಕನು, ಉಳಿದ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಆಕ್ಟಿಂಗು ಚೆನ್ನಾಗಿದೆ. ಮೇಕಿಂಗ್: ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್, ಡೈರೆಕ್ಷನ್, ಸಾಂಗ್ಸ್ ಇವೆಲ್ಲ ಒಬ್ರೇ ಮಿಸ್ಗೈಡ್ ಮಾಡದೆ ಪರ್ಫೆಕ್ಟ್ ಆದಂತ ಸಿನಿಮಾನ ತೋರಿಸಿದ್ದಾರೆ. ಸೀನ್ಸ್ ಅಂಡ್ ಸೀಕ್ವೆನ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದಾವೆ. ಹೀರೋಯಿಸಮ್, ಆ ಮಾಸ್ ಡೈಲಾಗ್ಸ್, ಇನ್ನು ಆ ಕ್ರಿಕೆಟ್ ಸೀನ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ. ಸಿನಿಮ್ಯಾಟಿಕ್ ಲುಕ್, ಕ್ಯಾಮರಾ ಆಂಗಲ್ಸ್, ಕಲರ್ ಟೋನ್ ಮೂವಿಗೆ ಒಂದು ಸಿನಿಮ್ಯಾಟಿಕ್ ಫೀಲ್ ನ ಕೊಡುತ್ತೆ. ಈ ಸಿನಿಮಾ ಮಾತ್ರ ಬೋರ್ ಆಗೋದಿಲ್ಲ. ಇದು ಕನ್ನಡದಲ್ಲಿ ಅವೈಲೇಬಲ್ ಇಲ್ಲ. 1-2 ಮಂತ್ಸ್ ಅಲ್ಲಿ ಬರಬಹುದು. ಓಕೆ ಅಮಿಗೋಸ್, ಮತ್ತೆ ಸಿಗೋಣ.